ಬೋರ್ ಅಲ್ಲಿ ಮತ್ತೆ ಬಾವಿಯಲ್ಲಿ ಇಡೋ ತರ ಪಂಪ್ಗಳು ಕಡಿಮೆ ವೋಲ್ಟೇಜ್ ಇದ್ರೂ ತುಂಬಾ ಜಾಸ್ತಿ ಡಿಸ್ಚಾರ್ಜ್ ಬರುತ್ತೆ. 2600 ಅಡಿ ನೀವು ಬೋರ್ ಹಾಕಿದ್ರು ಆ ಬೋರ್ ಇಂದ ನೀರ್ ಹೊರಗಡೆ ತೆಗೆಯ ತನಕ ಈ ತರ ಮಾಡಲ್ಗಳು ಬಂದು ನಾವು ಕೊಡ್ತಾ ಇದ್ದೇವೆ. ನಮ್ ರೈತರ ಜನ ಇದನ್ನ ಕೋರ್ ಅಂತಾರೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಮತ್ತೊಮ್ಮೆ ಮೊಗದೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋದು GKVK ಕೃಷಿ ಮೇಳಕ್ಕೆ ಬೆಂಗಳೂರಿನಲ್ಲಿ. ಇದ್ರೊಳಗಡೆ ತುಂಬಾ ಪ್ರಾಡಕ್ಟ್ಗಳು, ತುಂಬಾ ಕೃಷಿಗೆ ಬೇಕಾಗಿರೋ ಉತ್ಪನ್ನಗಳು ಮತ್ತೆ ರೈತರಿಗೆ ಸಹಾಯ ಆಗುವಂತ ವಸ್ತುಗಳು ತುಂಬಾ ಇದಾವೆ. ಒಳಗಡೆ ಹೋಗಿ ನೋಡೋಣ ಬನ್ನಿ. ನನ್ನ ಹೆಸರು ರಾಜೇಶ್ ಖನ್ನಾ ಅಂದು. ನಾವು ಕರ್ನಾಟಕದಲ್ಲಿ CRI ಪಂಪ್ಸ್ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೀವಿ. ಇಲ್ಲಿಗೆ ನಮ್ಮ ರೈತರಿಗೋಸ್ಕರ ನಮ್ಮ ಪ್ರಾಡಕ್ಟ್ ಗಳೆಲ್ಲ ನಾವು ಇಲ್ಲಿಗೆ ಡಿಸ್ಪ್ಲೇ ಮಾಡಿಸ್ಕೊಂಡಿದ್ದೀವಿ. CRI ನಡೀತಾ ಇರೋ ಎಲ್ಲಾ ಮಾಡೆಲ್ಗಳು, ನಾವು ಉತ್ಪತ್ತಿ ಮಾಡೋ ಎಲ್ಲಾ ಪಂಪ್ಗಳು, ಅಗ್ರಿಕಲ್ಚರಲ್, ಮನೆಗೆ ಯೂಸ್ ಮಾಡೋ ಪಂಪ್, ಇಂಡಸ್ಟ್ರೀಸ್ಗೆ ಯೂಸ್ ಮಾಡೋ ಪಂಪ್, ಮತ್ತೆ ಅದಕ್ಕೆ ಯೂಸ್ ಮಾಡೋದು ಸ್ಟಾರ್ಟರ್, ಕೇಬಲ್, ಪೈಪ್ ಎಲ್ಲಾನು ನಾವು ಇಲ್ಲಿಗೆ ಎಲ್ಲರಿಗೆ ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರ ಸ್ಟಾಲ್ ಇಟ್ಕೊಂಡಿದ್ದೀವಿ. ಇದರಲ್ಲಿ ಬಂದು ನಾವು ಈ ವರ್ಷ ಹೊಸದಾಗಿ 2-3 ಮಾಡೆಲ್ ಲಾಂಚ್ ಮಾಡಿದೀವಿ. ಏನೇನ್ ಪಂಪ್ಗಳು ಅಂದ್ರೆ ಈ ತರ ಸಬ್ಮರ್ಸಿಬಲ್ ಪಂಪ್ಗಳು ಹಂಗಂತೀವಿ ನಾವು. ನೀರಲ್ಲಿ ಒಳಗಡೆ ಇರತ್ತಾರೋ ಬೋರಲ್ಲಿ ಮತ್ತೆ ಬಾವಿಯಲ್ಲಿ ಇಡೋ ತರ ಪಂಪ್ಗಳು. ಈ ಪಂಪ್ಗಳದ್ದು ಸ್ಪೆಷಾಲಿಟಿ ಏನಂದ್ರೆ ನಿಮಗೆ ಮಿನಿಮಮ್ ತುಂಬಾ ಕಡಿಮೆ ವೋಲ್ಟೇಜ್ ಇದ್ರೂ ತುಂಬಾ ಜಾಸ್ತಿ ಡಿಸ್ಚಾರ್ಜ್ ಬರುತ್ತೆ. ವಾಟರ್ ಡಿಸ್ಚಾರ್ಜ್ ನೀರಿಂದು ಬಂದು ಜಾಸ್ತಿ ಬರುತ್ತೆ. ನೀವು ಎಷ್ಟು ಆಳ ಅಂದ್ರೆ ಮಿನಿಮಮ್ ನೀವು 2600 ಅಡಿ ನೀವು ಬೋರ್ ಹಾಕಿದ್ರು ಆ ಬೋರ್ ಇಂದ ನೀರ್ ಹೊರಗಡೆ ತೆಗೆಯ ತನಕ ಈ ತರ ಮಾಡಲ್ಗಳು ಬಂದು ನಾವು ಕೊಡ್ತಾ ಇದ್ದೇವೆ. ಕಂಪ್ಲೀಟ್ಲಿ ಒಳಗಡೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಕೊಡ್ತಾ ಇದೀವಿ. ಇಂಪೆಲ್ಲರ್ ಎಲ್ಲಾನು ಬಂದು ಸ್ಟೈನ್ಲೆಸ್ ಸ್ಟೀಲ್. ನಾವು ಈ ಜಮೀನಿಗೆ ಅಗ್ರಿಕಲ್ಚರಲ್ ಪಂಪ್ಸ್ ಬಂದು ಕೂಡ ಎಲ್ಲಾ ಮೋಟರ್ ಅಲ್ಲಿ ನಾವು ಕಾಪರ್ ರೋಟರ್ನೇ ಕೊಡ್ತಾ ಇದೀವಿ. ಕಾಪರ್ ರೋಟರ್. ಈ ಕಾಪರ್ ರೋಟರ್ ಅಲ್ಲಿ ಏನು ಒಂದು ವಿಶೇಷ ಅಂದ್ರೆ ಆ ಕಾಪರ್ ರೋಟರ್ ಗೆ ಮೇಲ್ಗಡೆ ಸಿಲ್ವರ್ ಬ್ರೇಸಿಂಗ್ ಆಗಿಂದಲ್ಲಿ ಒಂದು ಹೊಸ ಟೆಕ್ನಾಲಜಿಯಲ್ಲಿ ಮಾಡ್ತೀವಿ. ಸೊ ನೀರಿಂದು ಸಬ್ಜೆಕ್ಟ್ ಹೇಗಿದ್ರು ಸರಿ, ನೀರು ಸ್ವಲ್ಪ ಸರಿ ಇಲ್ಲ, ಅಸಿಟಿಕ್ ಇರುತ್ತೆ, ಹಂಗಿದ್ರು ನಿಮಗೆ ರೋಟರ್ ಅಲ್ಲಿ ಯಾವ್ದು ತುಕ್ಕು ಬೀಳಲ್ಲ ಮತ್ತೆ ಹೋಲ್ ಸೀಲ್ಸ್ ಏನು ಆಗೋದಿಲ್ಲ. ಸೊ ಅದಕ್ಕೆ ಬಂದು ಈ ತರ ಹೊಸ ಮಾಡಲ್ಸ್ ಇವಾಗ ಲಾಂಚ್ ಮಾಡಿದೀವಿ. ಇಲ್ಲ ನನ್ನ ಬೋರ್ ಅಲ್ಲಿ ತುಂಬಾ ನೀರ್ ಚೆನ್ನಾಗಿದೆ ಹಂಗಿನ ತರ ಯಾವ್ದಿದ್ರೆ ಈ ತರ ಮಡಿಕೆ ಪಂಪ್ ಕೊಡ್ತಾ ಇದೀವಿ. ಈ ಮಡಿಕೆ ಪಂಪ್ ಕೆಪಾಸಿಟಿ ನೋಡಿದ್ರೆ 35,000 ಲೀಟರ್ ನೀರೆಲ್ಲ ಬರುತ್ತೆ ಇದರಲ್ಲಿ. ಮತ್ತೆ ಈ ತರ ಪಂಪ್ಗಳು ನೋಡಿದ್ರೆ ಒಂದು ಸ್ಟೇಜ್ 50 ಅಡಿ ಕೆಲಸ ಮಾಡುತ್ತೆ, ಒಂದು ಸ್ಟೇಜ್ 50 ಅಡಿ ಕೆಲಸ ಮಾಡುತ್ತೆ. ಮತ್ತೆ ಈ ತರ ಪಂಪ್ಗಳು ಒಂದು ಸ್ಟೇಜ್ 30 ಅಡಿ ಕೆಲಸ ಮಾಡುತ್ತೆ. ಇದು ಒಂದು ಸ್ಟೇಜ್. ಇದು ಒಂದು ಸ್ಟೇಜ್. ಇದರಲ್ಲಿ ಒಂದು ಇಂಪೆಲ್ಲರ್ ಇರುತ್ತೆ. ಈ ತರ ಪಂಪ್ಗಳು ತುಂಬಾ ಬಾಳಿಕೆ ಚೆನ್ನಾಗಿರುತ್ತೆ. ಈ ತರ ಪಂಪ್ಗಳು ನಾವು ಕಾಫಿ ಎಸ್ಟೇಟ್ ಮತ್ತೆ ಸಕಲೇಶ್ಪುರ, ಕೊಡಗು, ಹಾಸನ, ತುಮಕೂರು, ಶಿವಮೊಗ್ಗ ಆ ಕಡೆ ಏರಿಯಾದಲ್ಲಿ ಈ ಪಂಪ್ಗಳು ಜಾಸ್ತಿ ಹೋಗುತ್ತೆ. ಅಂದ್ರೆ ಇದು ಭೂಮಿ ಒಳಗೆ ಹೋಗುತ್ತೆ ಇದು? ಇಲ್ಲ, ಇದೇನ್ ಮಾಡ್ತಾರೆ ಅಂದ್ರೆ ಕೆರೆ, ನದಿ ಮತ್ತೆ ದೊಡ್ಡ ದೊಡ್ಡ ಬಾವಿಗಳು, ಒಂದು ಕೆರೆಯಿಂದ ಊರಿಗೆ ನೀರು ತಪ್ಪಿಸೋದು ಆ ತರ ಪ್ರಾಡಕ್ಟ್ ಬಂದು ಈ ತರ ಪಂಪ್ಗಳು ಜಾಸ್ತಿ ಹೋಗುತ್ತೆ. ಇದು ನಮಗೆ ಚಾನೆಲ್ಸ್ ಅಲ್ಲಿ ಇಡೋದಕ್ಕೋಸ್ಕರ ತಗೊಂಡ್ ಬರೋ ಮಾಡಲು. ಕೆಲವೊಬ್ರು ಇವಾಗ ಡ್ಯಾಮ್ ಇಂದ ನೀರು ಬರುತ್ತೆ ಅಂದ್ರೆ ಚಾನೆಲ್ಸ್ ಇರುತ್ತೆ, ಆ ಚಾನೆಲ್ಸ್ ಇಂದ ನೀರು ನಾವು ತಗೋಬೇಕು ಅಂದ್ರೆ ಈ ತರ ಪಂಪ್ಗಳು ಜಾಸ್ತಿ ಹಾಕಬಹುದು. ಇದೆಲ್ಲಾನು ನೋಡಿದ್ರೆ ಕಂಪ್ಲೀಟ್ಲಿ ನಮ್ದು ಬೆನಿಫಿಟ್ ಏನಂದ್ರೆ ಒಬ್ಬೊಂದು ತಾಲೂಕ್ ಸೆಂಟರ್ ಅಲ್ಲಿನೂ CRI ಗೆ ಕಂಪನಿ ಸರ್ವಿಸ್ ಸೆಂಟರ್ ಇರುತ್ತೆ. ಒಬ್ಬೊಂದು ಜಿಲ್ಲೆದಲ್ಲಿನೂ ಸರ್ವಿಸ್ ಸೆಂಟರ್ ಇದೆ, ಒಬ್ಬೊಂದು ತಾಲೂಕಲ್ಲಿನೂ ಸರ್ವಿಸ್ ಸೆಂಟರ್ ಇದೆ. ನಾವು ಈ ಅಗ್ರಿಕಲ್ಚರಲ್ ಪಂಪ್ಗಳಿಗೆ, ವ್ಯವಸಾಯಕ್ಕೆ ನಾವು ಯೂಸ್ ಮಾಡೋ ಒಬ್ಬೊಂದು ಪಂಪ್ಗಳಿಗೆ ನಾವು 2 ವರ್ಷ ವಾರಂಟಿ ಕೊಡ್ತಾ ಇದ್ವಿ. 2 ವರ್ಷ ವಾರಂಟಿ ಇರುತ್ತೆ. ಎಲ್ಲಿ ತಗೊಂಡು ಹೋಗಿದ್ರು ವಾರಂಟಿ ಕಾರ್ಡ್ ಕೊಟ್ರೆ ಸಾಕು, ನಿಮ್ಗೆ ಏನು ಕ್ವಶನ್ ಕೇಳೋದಿಲ್ಲ. ವಾರಂಟಿ 2 ವರ್ಷ ಸರ್ವಿಸ್ ಉಂಟು. ಅಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಇದಾವೆ? ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿನೂ ಎಲ್ಲಾ ತಾಲೂಕಲ್ಲಿನೂ ನಮ್ ಸರ್ವಿಸ್ ಸೆಂಟರ್ಗಳು ಇದೆ. ಎಲ್ಲಿ ಬೇಕಂದ್ರೆ ನೀವು ಕಾಲ್ ಮಾಡಿ ನಾವು ತಲುಪಬಹುದು. ಇಲ್ಲಿಗೆ ಅದರದ್ದು ಸಂಬಂಧ, ಅಗ್ರಿಕಲ್ಚರಲ್ ಪಂಪ್ ಸಂಬಂಧ ಇರೋ ಎಲ್ಲಾ ಸ್ಪೇರ್ ಪಾರ್ಟ್ಸ್ ಗಳು ಇಲ್ಲಿ ನಾವು ಇಟ್ಟಿದ್ದೀವಿ. ಒಬ್ಬೊಂದು ಪಂಪ್ ಅಲ್ಲಿ ಏನೇನ್ ಸ್ಪೇರ್ ಬರುತ್ತೆ, ಆ ಸ್ಪೇರ್ ಏನು ವಿಶೇಷ ಹಂಗೇನದಲ್ಲೇ ನಾವು ಇಟ್ಟಿದ್ದೀವಿ. ಮತ್ತೆ ಇವ್ ಅಗ್ರಿಕಲ್ಚರಲ್ ಪಂಪ್ ಕನೆಕ್ಟ್ ಮಾಡಬೇಕು ಅಂದ್ರೆ ಈ ತರ ವಾಲ್ವ್ಗಳೆಲ್ಲ ಯೂಸ್ ಮಾಡಬೇಕು. ನೀರು ರಿಟರ್ನ್ ಆಗಬಾರ್ದು ಹಂಗಿನ ತರ ಇರೋ ವಾಲ್ವ್ಗಳು, ಸ್ಟಾರ್ಟರ್ಗಳು ಇದೆಲ್ಲ ಜಾಸ್ತಿ ಬಂದು ಯೂಸ್ ಮಾಡ್ತೀವಿ. ಅಲ್ಲಿರೋ ಪಂಪ್ಗಳು ನೋಡಿದ್ರೆ ನಮ್ದು ಯಾವ್ದು ಇವಾಗ ಕೃಷಿ ಹೊಂಡ ಆ ತರ ಯಾವ್ದೋ ಇದ್ರೆ ಆ ಕೃಷಿ ಹೊಂಡದಿಂದ ನೀರ್ ತೆಗೆದು ಅದನ್ನೇನ್ ಮಾಡ್ತಾ ಇದಾರೆ, ಡ್ರಿಪ್ ಮತ್ತೆ ಸ್ಪ್ರಿಂಕ್ಲರ್ ಗೆ ಬಂದು ಜಾಸ್ತಿ ಉಪಯೋಗ ಮಾಡ್ತಾರೆ. ಆ ತರ ಪಂಪ್ಗಳಿಗೆ ಈ ತರ ಪಂಪ್ಗಳು ಜಾಸ್ತಿ ಹೋಗುತ್ತೆ. ಇದಕ್ಕೆಲ್ಲಾನು 2 ವರ್ಷ ವಾರಂಟಿ ಇದೆ. ಪ್ರೈಸ್ ಎಲ್ಲ ಏನಿದೆ ಸರ್? ಸರ್ ಪ್ರೈಸಿಂಗ್ ಬಂದು ಎಲ್ಲಾನು ಕಾಪರ್ ರೋಟರ್ ಕೊಡ್ತೀವಿ, ಕಾಪರ್ ವೈಂಡಿಂಗ್ ಕೊಡ್ತೀವಿ. ಹಾಗೇನುವಾಗ ಕ್ವಾಲಿಟಿ ತನಕ ನಮ್ ಕೈಯಲ್ಲಿ ಪ್ರೈಸಸ್ ಇದೆ. ಕೆಲವೊಂದ್ ಜನ ತಿಳ್ಕೊಂಡಿದ್ದಾರೆ CRI ಇದ್ರೆ ಏನೋ ದೊಡ್ಡ ತುಂಬಾ ಜಾಸ್ತಿ ರೇಟು ಹಂಗಿನ ತರ. ಅದೆಲ್ಲ ಏನಿಲ್ಲ. ಅದು ಜನ ಮುಂಚೆದ ತರ ಬಂದು ತಲೆ ತುಂಬಿದೆ ಅವರಿಗೆ. ಬಟ್ ಆತರ ಏನಿಲ್ಲ. ನಾರ್ಮಲ್ ಪ್ರೈಸ್, ನಾಮಿನಲ್ ಪ್ರೈಸಸ್ ಇದೆ. ಒಂದು ರೈತರಿಗೆ ಏನು ಉಪಯೋಗ ಇರಬೇಕೋ ಆ ರೇಂಜ್ ಪ್ರೈಸಸ್ ಕೊಟ್ಟಿದ್ದೀವಿ. ಸೊ ಇದೆಲ್ಲರಿಗೂ ಖಂಡಿತ ಉಪಯೋಗ ಇರುತ್ತೆ. ಸಬ್ಸಿಡಿ ಏನಾದ್ರು ಅಪ್ಲೈ ಆಗುತ್ತೆ ನಿಮ್ಮ ಹತ್ರ? ಗವರ್ಮೆಂಟ್ ಸಬ್ಸಿಡಿ ಯಾವ್ದು ಕರ್ನಾಟಕದಲ್ಲಿ ನಮ್ದು ಅನೌನ್ಸ್ ಮಾಡಿಲ್ಲ. ಇಲ್ಲಿ ಯಾವ್ದು ಕರ್ನಾಟಕ ಗವರ್ಮೆಂಟ್ ಕೊಟ್ಟಿಲ್ಲ. ಇನ್ ಕೇಸ್ ಆತರ ಸಬ್ಸಿಡಿ ಕೊಟ್ಟಿದ್ರೆ ನಾವು ಅದಕ್ಕೆ ಮಾಡಿಸ್ಕೊಡ್ತೀವಿ. ಹಳೆ ಮೋಟರ್ ಪಂಪ್ಗಳಿಗೂ ಇದಕ್ಕೂ ಏನ್ ವ್ಯತ್ಯಾಸ ಸರ್? ಬೇರೆ ಮೋಟರ್ಗೆ ನಮಗೆ 2-3 ಡಿಫರೆನ್ಸಸ್ ಇರುತ್ತೆ. ಜನರಲಿ ಒಂದು ಮೋಟರ್ಗೆ ಬಂದು
ಅದಕ್ಕಿರೋ ಮೇನ್ ಪಾರ್ಟ್ ಯಾವ್ದಂದ್ರೆ ಸ್ಟೇಟಾರ್ ಬಾಡಿ ಅಂತೀವಿ, ಕೋರ್ ಅಂತಾರೆ ಜನ, ನಮ್ ರೈತರ ಜನ ಇದನ್ನ ಕೋರ್ ಅಂತಾರೆ. ಈ ಕೋರ್ ಏನಂದ್ರೆ ಕೆಲವೊಂದು ಬ್ರಾಂಡ್ಗಳು, ಅಹಮದಾಬಾದ್ ಬ್ರಾಂಡ್ಗಳು, ಕೆಲವೊಂದು ಬ್ರಾಂಡ್ಗಳು ಏನು ಅದು MS ಸ್ಟ್ಯಾಂಪಿಂಗ್ ಹಾಕ್ತಾರೆ. ನಾವು ಇದರಲ್ಲಿ ಸಿಲಿಕಾನ್ ಸ್ಟ್ಯಾಂಪಿಂಗ್, SS ಸ್ಟ್ಯಾಂಪಿಂಗ್ ಹಾಕ್ತಿವಿ. ಅವಾಗ ಏನಂದ್ರೆ ನೀವು 4 ಸಾರಿ 5 ಸಾರಿ 10 ಸಾರಿ ನೀವು ರಿವೈಂಡಿಂಗ್ ಮಾಡಿದ್ರು ಇದರಲ್ಲಿ ನಿಮಗೆ RPM ಕಮ್ಮಿ ಆಗೋದಿಲ್ಲ. RPM ಅಂದ್ರೆ ಮೋಟರ್ದು ಸ್ಪೀಡ್ ಅದು ಯಾವಾಗಲೂ ಕಮ್ಮಿ ಆಗೋದಿಲ್ಲ. ಅದು ಒಂದು ಮೇನ್ ಫೀಚರ್. ಇನ್ನೊಂದು ಏನಂದ್ರೆ ನಾವು ಪರ್ಟಿಕ್ಯುಲರ್ ಕೆಲವೊಂದು ವರ್ಷಕ್ಕೆ ಒಮ್ಮೆ ನಾವೇನ್ ಮಾಡ್ತೀವಿ, ಮಾಡೆಲ್ಗಳನ್ನ ವೆರಿಫೈ ಮಾಡ್ತೀವಿ. ಇವಾಗಿರೋ ಲೋ ವೋಲ್ಟೇಜ್ ಇರೋ ಮಾಡೆಲ್ಗಳಿಗೆ ಸೆಪರೇಟ್ ಹೊಸ ಮಾಡೆಲ್ಗಳು ಮಾಡ್ತೀವಿ. ಮಾಡೆಲ್ಗಳು ಅಂದ್ರೆ ಸ್ಪೇರ್ ಪಾರ್ಟ್ಸ್ ಏನು ಚೇಂಜ್ ಆಗೋದಿಲ್ಲ. ಮಾಡೆಲ್ಗಳಲ್ಲಿ ಇವಾಗ ನೋಡಿ, ಮುಂಚೆ ಈ ತರ ಮಾಡಲ್ ಇತ್ತು, ಇವಾಗ ಏನ್ ಮಾಡಿದೀವಿ 2600 ಅಡಿ ಕೆಲಸ ಮಾಡೋ ತರ ಪಂಪ್ಗಳು ಕೊಡ್ತೀವಿ. ಹೊಸಕೋಟೆ, ಮಾಳೂರು ಈ ಕಡೆ ಎಲ್ಲ ಜಾಸ್ತಿ ಈ ಪಂಪ್ಗಳು ಹೋಗುತ್ತೆ. ಇದೆಲ್ಲ ಕಸ್ಟಮರ್ಗೆ ಬೇಕಾಗಿರುತ್ತೆ, ಅದಕ್ಕೋಸ್ಕರ ನಾವು ಉತ್ಪತ್ತಿ ಮಾಡ್ತೀವಿ. ಸೊ ಇನ್ನೋವೇಷನ್ ಅಲ್ಲಿ ಜಾಸ್ತಿ ಗಮನ ಕೊಡ್ತಾ ಇದ್ವಿ. ಅಂದ್ರೆ ಇವಾಗ ನೀವು ಕರ್ನಾಟಕದಲ್ಲಿ ಯಾರಿಗೆ ಎಲ್ಲಿಗೆ ಬೇಕಾದ್ರೆ ನೀವು ಡೆಲಿವರಿ ಕೊಡ್ತಾ ಇದ್ದೀರಾ? ಎಸ್, ಖಂಡಿತ. ನಮ್ಗೆ ಎಲ್ಲಾ ಡೀಲರು ಇದಾರೆ ಕರ್ನಾಟಕದಲ್ಲಿ. ಒಬ್ಬೊಂದು ಜಿಲ್ಲೆದಲ್ಲಿ ಒಬ್ಬೊಂದು ತಾಲೂಕ್ ಸೆಂಟರ್ ಅಲ್ಲಿ ನಮ್ ಡೀಲರ್ಗಳು ಇದಾರೆ. ಈಗ ಬೇರೆ ನಿಮ್ ತರ ಕಂಪ್ನಿಗಳು ಬೇಜಾನಿದಾವೆ, ನಾವು ನಿಮ್ಮ ಹತ್ರನೇ ಏನಕ್ಕೆ ತಗೋಬೇಕು? ನಮ್ಮ ಹತ್ರ ತಗೋಬೇಕಂದ್ರೆ ಒಂದು 3 ಕಾರಣಗಳು ಇರುತ್ತೆ. ಈ ಕಂಪನಿ 60 ವರ್ಷ ಆಯ್ತು, ನೀವು ನೋಡ್ಬೋದು. ಓವರ್ 60 ಇಯರ್ಸ್ ಆಫ್ ಕಂಪನಿ. ಇದು ಕಮಿಟ್ಮೆಂಟ್, ರಿಲಯಬಿಲಿಟಿ, ಇನ್ನೋವೇಷನ್ ಆಗಿನ ಒಂದು ರೀತಿಯಲ್ಲಿ ಇಟ್ಕೊಂಡು ಮಾಡೋ ಒಂದು ಕಂಪನಿ. 60 ವರ್ಷದಿಂದ ನೀರಿನ ಸಂಬಂಧ ಏನೇನ್ ಸೊಲ್ಯೂಷನ್ಸ್ ಬೇಕೋ ಅದಕ್ಕೋಸ್ಕರನೇ ಕೆಲಸ ಮಾಡಿಕೊಂಡು ಯಾರಿಗೆ ಏನ್ ಬೇಕನ್ನೋದು ಕೊಡ್ತಾ ಇದೀವಿ. ಕೆಲವೊಂದು ಕಂಪನಿಗಳು ಇವತ್ತು ಬರುತ್ತೆ, 3 ವರ್ಷ ಮಾಡ್ತಾರೆ, 4ನೇ ವರ್ಷ ಡೋರ್ಸ್ ಕ್ಲೋಸ್ ಮಾಡ್ಬಿಟ್ಟು ಬೇಗ ಆಗ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ನಂಬ್ಕೊಂಡು ಏನು ಮಾಡಕ್ ಆಗೋದಿಲ್ಲ. ನಾವು 60 ವರ್ಷದಿಂದ ಪ್ರೊಡಕ್ಷನ್ ಮಾಡ್ತೀವಿ, 60 ವರ್ಷದಿಂದ ಸ್ಪೇರ್ ಸಪ್ಲೈ ಕೊಡ್ತೀವಿ, 60 ವರ್ಷದಿಂದ ನಾವು ಸರ್ವಿಸ್ ಕೊಡ್ತಾ ಇದೀವಿ. ಸೊ ನಂಬಿಕೆ ಎಲ್ಲಿಗೆ ಬೇಕಾಗಿರುತ್ತೆ? ಪ್ರಾಡಕ್ಟ್ ಮೇಲೆ ನಂಬಿಕೆ ಬೇಕು, ಮತ್ತೆ ಕಂಪನಿ ಮೇಲೆ ನಂಬಿಕೆ ಬೇಕು. ಆ ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ. ನಿಮ್ದು ಪಂಪ್ ಸೆಟ್ ಜೊತೆ ಬೇರೆ ಏನಾದ್ರು ಐಟಮ್ ಸಿಗುತ್ತಾ ನಿಮ್ ಕಡೆ? ನಮಗೆ ಈ ಪಂಪ್ ಸೆಟ್ ಇಳಿಸ್ಬೇಕು ಅಂದ್ರೆ ಈ ಪಂಪ್ ಸೆಟ್ ಗೆ ಬರ್ಬೇಕಾಗಿರೋ ಕಾಲಮ್ ಪೈಪು, ಮತ್ತೆ PVC ಪೈಪು, ಸ್ಟಾರ್ಟ್ರು, ಆಮೇಲೆ ಫುಟ್ ವಾಲ್ವ್, ಚೆಕ್ ವಾಲ್ವ್, ನಾನ್ ರಿಟರ್ನ್ ವಾಲ್ವ್, ಇದೆಲ್ಲ ನಾವು ಇದ್ರ ಜೊತೆಗೆ ಕೊಡ್ತಾ ಇದೀವಿ. ಅದ್ರ ಜೊತೆ ಕೊಡ್ತಾ ಇದ್ದೀವಿ. ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ? ಅದು ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಶೋಕ್ ಅಂತ. ನಾವು ಬ್ಯಾಂಗ್ಳೂರ್ ಸಿಟಿ ನೋಡ್ತಾ ಇದೀವಿ ಆಸ್ ಅ ಮ್ಯಾನೇಜರ್. ನಾವು ಇವಾಗ ರಾಜೇಶ್ ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ಬೋದು ನಮ್ಮ ಕಂಪನಿ ಯಾವ ತರ ಇದೆ, ಇವಾಗ ಅಂತ ಇದೆ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ರಾಜೇಶ್ ಸರ್ ಅವರು. ನಮ್ಮ ಸಿಟಿನಲ್ಲಿ ಮೇಜರ್ ಆಗಿ ಹೋಗ್ತಾ ಇರುವುದು ಈ ತರ 4 ಇಂಚ್ ಬೋರ್ವೆಲ್ ಪಂಪ್ ಸೆಟ್ಸ್. ಈ 4 ಇಂಚ್ ಬೋರ್ವೆಲ್ ಪಂಪ್ ಸೆಟ್ಸ್ ಮನೆಗೆ, ಆಮೇಲೆ ಮಾಲ್ಸು, ಅಪಾರ್ಟ್ಮೆಂಟ್ಸು ಎಲ್ಲ ಕಡೆ ಯೂಸ್ ಮಾಡಬಹುದು. ಈ 4 ಇಂಚ್ ಲೈನ್ ನಮ್ದು ಏನು ಸ್ಪೆಷಲ್ ಅಂತೆ, ನಾವು 2 ಟೈಪ್ಸ್ ಕೊಡ್ತಾ ಇದ್ವಿ. ಒಂದು ನೊರೈಲ್ ಇಂಪಲರ್, ಹೇಳ್ಬೇಕಂದ್ರೆ ಪ್ಲಾಸ್ಟಿಕ್ ಇಂಪಲರ್. ಇನ್ನೊಂದು SS ಇಂಪಲರ್, ಸ್ಟೈನ್ಲೆಸ್ ಸ್ಟೀಲ್ ಇಂಪಲರ್. CRI ನಲ್ಲಿ ಪ್ಲಾಸ್ಟಿಕ್ ಇಂಪಲರು 10 HP 113 ಸ್ಟೇಜ್, ಅದು 10 HP 113 ಸ್ಟೇಜ್ ವರೆ ಇದೆ. ಅದೇ ತರ SS ನಲ್ಲಿ 11.5 HP 120 ಸ್ಟೇಜ್ ವರೆ ಇದೆ. ನಮ್ CRI ಇರುವ ರೇಂಜು ಬೇರೆ ಯಾವ್ದು ಕಂಪ್ನಿ ಸಿಕ್ಕಲ್ಲ, ಯಾವ್ದು ಬ್ರಾಂಡೆಡ್ ನಲ್ಲಿ ಸಿಕ್ಕಲ್ಲ. ಬ್ಯಾಂಗ್ಳೂರ್ನಲ್ಲಿ ಸುಮಾರು ಒಂದು 12 ಸರ್ವಿಸ್ ಸೆಂಟರ್ಸ್ ಇದೆ ಸರ್ವಿಸ್ ಮಾಡಕ್ಕೆ. ಸೊ ಆಫ್ಟರ್ ಸೇಲ್ ಸರ್ವಿಸ್ ಚೆನ್ನಾಗಿರುತ್ತೆ. 2 ವರ್ಷ ವಾರಂಟಿನ ಕೊಡ್ತಾ ಇದೀವಿ ನಾವು. SS ಇಂಪ್ಲರ್ ಏನು ಒಂದು ಸ್ಪೆಷಲ್ ಅಂತೆ, ಸ್ವಲ್ಪ ಸಿಲ್ಟ್ ಎಂಟ್ರಿ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳ, ಡ್ರೈ ರನ್ ಆಗಿದೆ ಅಂತ ಸ್ವಲ್ಪ ವಿಸ್ಟರ್ನ್ ಚೆನ್ನಾಗಿ ಆಗುತ್ತೆ ಕಂಪೇರ್ ಟು ನೊರೈಲ್ ಇಂಪಲರ್. ಸೊ ಓವರ್ ಆಲ್ ರೇಂಜಸ್ ನೋಡಿದ್ರೆ ಈ ತರ SS ಪಂಪ್ಸ್ ಇದೆ, ಆ ತರ ಮಿನಿ ಪಂಪ್ಸ್, ಓಪನ್ ವೆಲ್ ಪಂಪ್ಸ್ ಇದೆ. ಯಾವ ತರ ರೇಂಜ್ ಬೇಕೋ, ಯಾವ ತರ ಪ್ರೈಸ್ ಬೇಕೋ ಆ ತರ ರೇಂಜಸ್ ನಮ್ಮ ಕಡೆ ಇದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.